ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಇದು 100% ಸೆಕ್ಯೂರ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಯಾವುದೇ ರೀತಿಯಾದಂಥ ನೀವು ಅಮೌಂಟ್ನ ಡೆಪಾಸಿಟ್ ಆಗಲಿ ಅಮೌಂಟ್ನ ಕೊಡೋದಾಗಲಿ ಇರೋದಿಲ್ಲ. ಸೊ ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಏಜ್ ರೆಸ್ಟ್ರಿಕ್ಷನ್ ಇಲ್ಲ. ಅಂದರೆ ಯಾರು ಬೇಕಾದರೂ ಈ ಒಂದು ಕೆಲಸನ ಆರಾಮಾಗಿ ಮಾಡ್ಬೋದು. ಈ ಒಂದು ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಡ, ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಬೇಡ. ಸೊ ನಿಮಗೆ ಕನ್ನಡ ಚೆನ್ನಾಗೇ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅನ್ನೋರಿಗೆ ತುಂಬ ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ, ಓಕೆನಾ. ಸೊ ನಾನು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ನಮಗೆ ಇಲ್ಲಿ ಒಂದೇ ಒಂದು ಜಾಬ್ ಓಪನಿಂಗ್ ಇರೋದು. ಆನ್ಲೈನ್ ಡೇಟಾ ಅನಾಲಿಸ್ಟ್, ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ. ಆರ್ ಯು ಎ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಎ ಪ್ಯಾಷನ್ ಫಾರ್ ರಿಸರ್ಚ್ ಆ್ಯಂಡ್ ಎ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನ್ಯಾಷನಲ್ ಆ್ಯಂಡ್ ಲೋಕಲ್ ಜಿಯೋಗ್ರಫಿ. ದಿಸ್ ಫ್ರೀಲ್ಯಾನ್ಸ್ ಆಪರ್ಚುನಿಟಿ ಅಲೋಸ್ ಯು ಟು ವರ್ಕ್ ಅಟ್ ಯುವರ್ ಓನ್ pace and from the comfort of your own home. A day in life on online data analyst. In this role you will be. ಸೊ ಇದು ಒಂದು ಫ್ರೀಲ್ಯಾನ್ಸಿಂಗ್ ಜಾಬ್ ಟೈಪ್ ಆಗಿರುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಟೈಮ್ ಇದೆ ಮತ್ತು ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ಬೋದು. 1 ಸೆಕೆಂಡ್. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆನ್ಲೈನ್ ಡೇಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇದು ನೀವು ನೋಡ್ಬೋದು. ಇಲ್ಲಿ ಕಂಪ್ಲೀಟ್ಲಿ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆ. ಜಾಬ್ ಟೈಪು ಫ್ರೀಲ್ಯಾನ್ಸಿಂಗ್ ಬಂದಿದೆ. ಇವಾಗ ನಾವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ನೋ ಪ್ರೀವಿಯಸ್ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಟು ಅಪ್ಲೈ ದಿಸ್ ರೋಲ್. ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಡ. However, working on this project will require you to pass the basic requirement and go through a standard assessment process. ಸೊ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಅಸೆಸ್ಮೆಂಟ್ ಟೆಸ್ಟ್ ಆಯಿತು ಅಂತಂದರೆ ಡೈರೆಕ್ಟ್ ನಿಮಗೆ ಕೆಲಸನ ಕೊಟ್ಬಿಡ್ತಾರೆ. ದಿಸ್ ಈಸ್ ಎ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆ್ಯಂಡ್ ಯುವರ್ ವರ್ಕ್ ವಿಲ್ ಬಿ ಸಬ್ಜೆಕ್ಟ್ ಟು ಅವರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಸುರೆನ್ಸ್ ಚೆಕ್ಸ್ ಡ್ಯೂರಿಂಗ್ ದ ಟರ್ಮ್ಸ್ ಆಫ್ ದಿಸ್ ಅಗ್ರಿಮೆಂಟ್. ಸೊ ಇದೊಂದು ಪಾರ್ಟ್ ಟೈಮ್ ಜಾಬ್ ಥರ ಆಗಿರುತ್ತೆ ಮತ್ತು ಲಾಂಗ್ ಪ್ರಾಜೆಕ್ಟ್ ಇದೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾ ಇದ್ದಾರೆ, ಫುಲ್ ಪ್ರೊಫೆಷನಲ್ ಪ್ರೊಫೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಇಂಗ್ಲೀಷ್ ಅಂತ ಕೇಳಿದರೆ ಜಸ್ಟ್ ಇಲ್ಲಿ ತಗೋತಾ ಇರೋದು ಕನ್ನಡಕ್ಕೆ. ಕನ್ನಡ ತುಂಬ ಚೆನ್ನಾಗಿ ಬರಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಬೀಯಿಂಗ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 2 ಕಾನ್ಸಿಕ್ಯೂಟಿವ್. ಸೊ ನಮ್ಮ ಇಂಡಿಯಾದಲ್ಲೇ ಪ್ರತಿಯೊಬ್ಬರು ಇರೋದು, ಹಾಗಾಗಿ ಇಂಡಿಯಾದವರೇ ಅಪ್ಲೈ ಮಾಡ್ತಾ ಇದ್ದೀರಾ. ಅಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್ಸ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್. ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಎ ಡಿಸೈರ್ಡ್ ಸೆಟ್ ಆಫ್ ಟಾಸ್ಕ್ ಟೈಪ್. ಸೊ ಫ್ಲೆಕ್ಸಿಬಿಲಿಟಿ ಆಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಡೈಲಿ ಎಕ್ಸೆಸ್ ಇರುತ್ತೆ. ಬ್ರಾಡ್ ಕನೆಕ್ಷನ್, ಕಂಪ್ಯೂಟರ್ ಆ್ಯಂಡ್ ರಿಲೆವೆಂಟ್ ಸಾಫ್ಟ್ವೇರ್. ಇಲ್ಲಿ ಅಸೆಸ್ಮೆಂಟ್ ಇನ್ ಆರ್ಡರ್ ಟು ಹೈಡ್ ಇನ್ ಟು ದ ಪ್ರೋಗ್ರಾಮ್ ಯು ವಿಲ್ ಟೇಕನ್ ಆನ್ ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದಟ್ ವಿಲ್ ಡಿಟರ್ಮೈನ್ ಯುವರ್ ಸೂಟಬಿಲಿಟಿ ಫಾರ್ ದ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ID ವೆರಿಫಿಕೇಷನ್. ಸೊ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನೀವು ID ವೆರಿಫಿಕೇಷನ್ನ ಕನ್ಫರ್ಮ್ ಮಾಡಬೇಕು. ನೀವು ಯಾವುದೋ ಒಂದು ಇಮೇಲ್ ID ಕೊಟ್ಟಿರ್ತೀರ, ಅದೇ ಒಂದು ಇಮೇಲ್ IDಗೆ ಅವರು ID ವೆರಿಫಿಕೇಷನ್ನ ಕೇಳ್ತಾರೆ. ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ದ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ಸ್ ಬಿಫೋರ್ ಯುವರ್ ಕ್ವಾಲಿಫಿಕೇಷನ್ ಎಕ್ಸಾಮ್. ಅವರೇ ನಿಮಗೆ ಅವ್ರ ಟೀಮ್ ಅವರೇ ನಿಮಗೆ ಒಂದು ಗೈಡ್ಲೈನ್ಸ್ ಕೊಡ್ತಾರೆ, ಗೈಡ್ ಮಾಡ್ತಾರೆ ಮತ್ತು ಲರ್ನಿಂಗ್ ಮೆಟೀರಿಯಲ್ಸ್ ಕೊಡ್ತಾರೆ ಎಕ್ಸಾಮ್ ತಗೊಳ್ಳೋದಕ್ಕಿಂತ ಮುಂಚೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದೊಂದು ಟೆಸ್ಟ್ನ ಪಾಸ್ ಮಾಡ್ಬೋದು. ಯು ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಎಕ್ಸಾಮ್ ಇನ್ ಎ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಬಟ್ ಅಟ್ ಯುವರ್ ಕನ್ವಿನಿಯನ್ಸ್. ಸೊ ನಿಮ್ಮ ಒಂದು ಕನ್ವಿನಿಯನ್ಸಲ್ಲೇ ಅವರು ಟೈಮ್ನ ಕೊಟ್ಟಿರ್ತಾರೆ. ಆ ಒಂದು ಟೈಮಲ್ಲೇ ನೀವು ಈ ಒಂದು ಟೆಸ್ಟ್ನ ಕ್ಲಿಯರ್ ಮಾಡ್ಕೋಬೋದು, ಓಕೆನಾ. ಅಡಿಷ್ನಲ್ ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ, ಆರ್ ಯು ಎ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಅ ಪ್ಯಾಷನ್ ಫಾರ್ ಸರ್ಚಿಂಗ್. ಸೊ ಎ ಡೇ ಇನ್ ದ ಲೈಫ್ ಆಫ್ ಆನ್ ಆನ್ಲೈನ್ ಡೇಟಾ ಅನಲಿಸ್ಟ್. ಇನ್ ದಿಸ್ ರೋಲ್ ಯು ವಿಲ್ ಬಿ ವರ್ಕಿಂಗ್ ಎ ಪ್ರಾಜೆಕ್ಟ್ aimed at enhance the content and quality of the digital maps that are used by the millions of the people world. ಇಲ್ಲಿ ಮ್ಯಾಪ್ಸ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕೆಲಸ ಮಾಡ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಒಂದು ಫೋಟೋ ಇರುತ್ತೆ, ಅದ್ರ ಮೇಲೆ ನೀವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ. ನೀವು ಜಾಯಿನ್ ಆಗ್ತಿರಲ್ಲ, ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಫಸ್ಟ್, ಓಕೆನಾ. ಈ ಕಂಪ್ನಿ ನೇಮ್ ಬಂದು ಟೆಲಸ್ ಡಿಜಿಟಲ್ AI ಕಮ್ಯುನಿಟಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈಗ ನಾವು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡೋಣ. ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಟು ಅಪ್ಲೈ ಅಂತ ಇದೆ. ಇಲ್ಲಿ ಸ್ಟಾರ್ಟ್ ಡೇಟು 20 ಅಂದರೆ ಜನವರಿ 20ನೇ ತಾರೀಕೆ ಶುರುವಾಗಿರೋದು. ಪ್ರಿಫರ್ಡ್ ಅವೈಲಬಿಲಿಟಿ 20 ಅವರ್ಸ್ ಪರ್ ವೀಕ್. ಒಂದು ವಾರದಲ್ಲಿ ನೀವು 20 ಅವರ್ಸ್ ಕೆಲಸ ಮಾಡಬೇಕಾಗತ್ತೆ. ಸೊ ಈ ಒಂದು ಕಾಂಟ್ಯಾಕ್ಟ್ ಇಮೇಲ್ ಏನಿದೆ ಇದಕ್ಕೂ ಕೂಡ ನೀವು ಅವ್ರಿಗೆ ಮೇಲ್ ಮಾಡಿಬಿಟ್ಟು ಇನ್ನಷ್ಟು ಜಾಬ್ ಇನ್ಫಾರ್ಮೇಷನ್ನ ತೊಗೋಬೋದು, ಓಕೆನಾ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಪಾತ್ ಏನು ಬೇಸಿಕ್ ಬೇಕಿಲ್ಲ. ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ.
ಜಸ್ಟ್ ನೀವು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ. ಒಂದು ನಿಮಿಷ. ಸೊ ಇಲ್ಲಿ ಲಾಗಿನ್ ಟು ಅಪ್ಲೈ ಅಂತ ಏನು ಕಾಣಿಸ್ತಿದೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಲಾಗಿನ್ ಆಗಬೇಕಾಗುತ್ತೆ. ಫಸ್ಟು ವೆಲ್ಕಮ್ ಬ್ಯಾಕ್ ಅಂತ ಇದೆ. ಪ್ಲೀಸ್ ಸೈನ್ ಇನ್ ಟು ಕಂಟಿನ್ಯೂ ಅಂತ ಇದೆ. ಸೊ ನೀವೇನಾದರೂ ಆಲ್ರೆಡಿ ತಲಸ್ ಡಿಜಿಟಲಲ್ಲಿ ಅಪ್ಲೈ ಮಾಡಿದರೆ ಸೊ ನೀವು ಯೂಸ್ ಮಾಡೋಂಥ ಇಮೇಲ್ ID ಫೋನ್ ನಂಬರ್ ಹಾಕಿ. ಇಲ್ಲ ನೀವು ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಡೋಂಟ್ ಹ್ಯಾವ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ನ ತೊಗೊಳ್ಳಿ. ಇಲ್ಲಿ ಲೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ನೀವು ಯೂಸ್ ಮಾಡೋಂಥ ಇಮೇಲ್ ಐಡಿನೇ ಆಗಬೇಕು. ಯಾಕಂದರೆ ಅದ್ರ ಮುಖಾಂತರನೇ ID ವೆರಿಫಿಕೇಷನ್ ಆಗೋದು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಹಾಕಿ ಕಂಟಿನ್ಯೂ ಮಾಡಬೇಕು. ಸೊ ಈ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ನಾವೇನು ಇಮೇಲ್ ID ಕೊಟ್ಟಿರ್ತೀವಿ ಆ ಒಂದು ಇಮೇಲ್ IDಗೆ ದ ಇಮೇಲ್ ಕಂಟೈನ್ಸ್ ಎ ಲಿಂಕ್ ಟು ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಆ್ಯಂಡ್ ಆ್ಯಕ್ಟಿವೇಟ್ ಯುವರ್ AI ಕಮ್ಯುನಿಟಿ ಅಕೌಂಟ್ ಅಂತ ಇದೆ. ಸೊ ನಾವು ಏನು ಇಮೇಲ್ ID ಕೊಟ್ಟಿರ್ತೀವೋ ಅದಕ್ಕೆ ಮೇಲ್ ಬಂದಿರುತ್ತೆ. ಚೆಕ್ ಮಾಡ್ತೀನಿ. ನಾನು ಚೆಕ್ ಮಾಡಿಬಿಟ್ಟು ಸಿಗ್ತೀನಿ. ಸೊ ಈ ಥರ ವೆರಿಫಿಕೇಷನ್ ಕೋಡು ಬಂದಿರುತ್ತೆ ಇಮೇಲ್ಗೆ. ಸೊ ಮೊದಲನೇ ಸಲ ಬರಲಿಲ್ಲ ಅಂದರೆ ಅಲ್ಲಿ ರೀಸೆಂಟು ವೆರಿಫಿಕೇಷನ್ ಕೋಡ್ ಅಂತ ಇದೆಯಲ್ಲ ಮತ್ತೊಮ್ಮೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ಆ್ಯನ್ AI ಕಮ್ಯುನಿಟಿ ಪ್ಲ್ಯಾಟ್ಫಾರ್ಮ್ ಅಕೌಂಟ್ ಟು ಆ್ಯಕ್ಟಿವೇಟ್ ಯುವರ್ ಅಕೌಂಟ್ ಆ್ಯಂಡ್ ಸೆಟಪ್ ಯುವರ್ ಪರ್ಸನಲ್ ಪಾಸ್ವರ್ಡ್. ಪ್ಲೀಸ್ ಕ್ಲಿಕ್ ದ ಗ್ರೀನ್ ಬಟನ್ ಬಿಲೋ. ದಿಸ್ ವೆರಿಫಿಕೇಷನ್ ಲಿಂಕ್ ಈಸ್ ವ್ಯಾಲಿಡ್ ಫಾರ್ 24 hours. ಸೊ ಒಂದು ದಿನ ಇದೊಂದು ವ್ಯಾಲಿಡೇಷನ್ ಇರುತ್ತೆ. ಇಲ್ಲಿ ನೀವು ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಆ್ಯಂಡ್ ಸೆಟಪ್ ಪಾಸ್ವರ್ಡ್ ಅಂತ ಇರುತ್ತೆ. ವೆರಿಫೈ ಮಾಡಿಬಿಟ್ಟು ನೀವು ಪಾಸ್ವರ್ಡ್ನ ಸೆಟಪ್ ಮಾಡಬೇಕಾಗುತ್ತೆ. ನಾನು ಸೆಟಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಸೆಟಪ್ ಯುವರ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ನಾವು ದಟ್ ಯು ಹ್ಯಾವ್ ವೆರಿಫೈಡ್ ಯುವರ್ ಇಮೇಲ್ ಅಡ್ರೆಸ್ ಪ್ಲೀಸ್ ಸೆಟಪ್ ಎ ಪಾಸ್ವರ್ಡ್ ಫಾರ್ ಯುವರ್ ಅಕೌಂಟ್. ನಿಮ್ಮ ಒಂದು ಅಕೌಂಟಿಗೆ ಪಾಸ್ವರ್ಡು ಸೆಟ್ ಮಾಡಬೇಕು. ಇಲ್ಲಿ ನೀವು ನೋಡಿ 10 ಕ್ಯಾರೆಕ್ಟರ್ಸ್ ಇನ್ಕ್ಲೂಡಿಂಗ್ ಒಂದು ಅಪ್ಪರ್ ಕೇಸ್ ಅಂತಂದರೆ ಬಿಗ್ ಲೆಟರ್ ಇರಬೇಕು ಆ್ಯಂಡ್ ಲೋಯರ್ ಕೇಸ್ ಅಂತ ಅಂದರೆ ಸ್ಮಾಲ್ ಲೆಟರ್ ಇರಬೇಕು. ಒಂದು ಯಾವುದಾದ್ರೂ ಡಿಜಿಟ್ ಇರಬೇಕು ಆ್ಯಂಡ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಈ ರೀತಿಯಾಗಿ ಇರಬೇಕು. ಸೊ ಇದು ಎಷ್ಟಾಗಬೇಕು 10 ಕ್ಯಾರೆಕ್ಟರ್ಸು ಆಗಬೇಕು. ಓಕೆನಾ. ಅದು ಬಂದು ಏನು ಪಾಸ್ವರ್ಡ್ ಕೊಟ್ಟಿರ್ತೀರ ಮತ್ತು ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಎಂಟರ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಪಾಸ್ವರ್ಡು ಏನು ಹಾಕಿರ್ತೀರ ಕರೆಕ್ಟಾಗಿದ್ದರೆ ಈ ಥರ ಒಂದು ಗ್ರೀನ್ ಟಿಕ್ಕಲ್ಲಿ ಬರುತ್ತೆ. ಸೊ ಇದೆಲ್ಲ ಪಾಸ್ವರ್ಡ್ ಎಲ್ಲ ಹಾಕಿದ್ಮೇಲೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನೀವು ಯಾವ ಇಮೇಲ್ ID ಕೊಟ್ಟಿದ್ದೀರಾ, ಯಾವ ಪಾಸ್ವರ್ಡ್ ಕೊಟ್ಟಿದ್ದೀರಾ ನೋಟ್ ಡೌನ್ ಮಾಡ್ಕೊಂಡಾದ್ಮೇಲೆ ಇದು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡೋಣ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಇಲ್ಲಿ ನೋಡಿ ವೆಲ್ಕಮ್ ಬ್ಯಾಕ್ ಅಂತ ಅಗೇನ್ ಇದೇ ಒಂದು ಇಂಟರ್ಫೇಸ್ ಬರುತ್ತೆ. ಪ್ಲ್ಯಾಟ್ಫಾರ್ಮ್ ಯೂಸರ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಯುವರ್ ಡೇಟಾ ಪ್ಲೀಸ್ ರೀಡ್ ದ ಡೇಟಾ ಪ್ರೈವಸಿ ನೋಟಿಫಿಕೇಷನ್ ಅಂತ ಇದೆ. ಬೇಕಿದ್ರೆ ನೀವು ನೋಟಿಫಿಕೇಷನ್ನ ಓದ್ಕೋಬೋದು. ಸೊ ಅಡ್ರೆಸ್ ಏನಿದೆ ಅದೆಲ್ಲ ತೊಗೊಂಡು ಸೊ ನೆಕ್ಸ್ಟ್ ಸ್ಟೆಪ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಈ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಅಡ್ರೆಸ್ನೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಫೋನ್ ನಂಬರ್ ಹಾಕಬೇಕಾದ್ರೆ ಅಲ್ಲಿ +91 ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ ನಂಬರ್ ಹಾಕಿ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಕಂಟ್ರಿ ಆಫ್ ಬರ್ತು, ಯಾವ ಒಂದು ದೇಶದಲ್ಲಿ ನೀವು ಹುಟ್ಟಿದ್ದು ಇಂಡಿಯಾನೇ, ಜೆಂಡರು, ಹೈಯೆಸ್ಟ್ ಎಜುಕೇಷನ್ ಏನಾಗಿದೆ ನಿಮ್ಮದು ಅದನ್ನು ಹಾಕಿ, ಪ್ರೈಮರಿ ಲ್ಯಾಂಗ್ವೇಜ್ ಏನಿದೆ ಅದನ್ನು ಹಾಕಿ, ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ಅ ಕಂಟ್ರಿ ಅಂತ ಇದೆ. ಸೊ ಎಷ್ಟು ವರ್ಷ ಇದೆ ಅದನ್ನು ಇಲ್ಲಿ ಮಾಡ್ಕೊಳ್ಳಿ. ನಾವು ಮೋರ್ ದೆನ್ 5+ ಇಯರ್ಸ್ ನಾವು ಇಂಡಿಯಾದಲ್ಲೇ ಇರೋದು. ಸೊ ಇದನ್ನೆಲ್ಲ ಚೇಂಜಸ್ ಇದನ್ನೆಲ್ಲ ಅಪ್ಡೇಟ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಸೇವ್ ಚೇಂಜಸ್ ಅಂತ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಲೋಡ್ ಆಗ್ತಾ ಇದೆ. ನಮ್ಮ ಒಂದು ಡಾಕ್ಯುಮೆಂಟ್ ನೇಮ್ ಅಂತ ಬರುತ್ತೆ, ನಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ಅಗ್ರಿಮೆಂಟ್ನ ನೀವು ಓದ್ಕೊಂಡು ಇದು ಮಾಡ್ಕೊಳ್ಳಿ. ಸೊ ಇದು ನಮ್ಮ ಕಂಪ್ಲೀಟಾಗಿ ನಾವು ಏನು ನಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ದಂಗೆ ಆಯಿತು. ಓಕೆನಾ. ಸೊ ಇವಾಗ ನಾವು ಜಾಬ್ಗೆ ಅಪ್ಲೈ ಮಾಡಬೇಕಲ್ವಾ. ಇವಾಗ ನಾವು ಏನು ಬ್ಯಾಕ್ ಬಂದ್ಬಿಟ್ಟು ಸೊ ಅಪ್ಲೈ ನೋವಿದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನಾವೀಗ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತಲ್ವಾ. ಇವಾಗ ನಾವೇನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ನೋಡಿ ಇದ್ರ ಮೇಲೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆಯಲ್ಲ ಅಗೇನ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇವಾಗ ನಮ್ಮದೊಂದು ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನೀವು ನಮ್ಮ ಒಂದು ಇಮೇಲ್ ID ಕ್ರಿಯೇಟ್ ಆಯ್ತಲ್ಲ, ಇಲ್ಲಿ ನೀವು ರೆಸ್ಯೂಮ್ನ ಆ್ಯಡ್ ಮಾಡಬೇಕಾಗುತ್ತೆ. ರೆಸ್ಯೂಮ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ನಾನು ಆ್ಯಡ್ ಮಾಡಿ ಸಿಗ್ತೀನಿ. ಸೊ ರೆಸ್ಯೂಮ್ನ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ.
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ದಿಸ್ ಸೆಲೆಕ್ಷನ್ ಈಸ್ ಕಂಪ್ಲೀಟ್, ಪ್ಲೀಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್ ಪ್ರೀ ಸ್ಕ್ರೀನಿಂಗ್. ದಿಸ್ ಇನ್ಕ್ಲೂಡ್ಸ್ ಕ್ವಶನ್ಸ್ ದಟ್ ವಿಲ್ ಹೆಲ್ಪ್ ಡಿಟರ್ಮೈನ್ ಯುವರ್ ಎಲಿಜಿಬಿಲಿಟಿ ಫಾರ್ ದಿಸ್ ಜಾಬ್ ಅಂತ ಇದೆ. ಕಂಟಿನ್ಯೂ ಟು ಪ್ರೀ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆರ್ ಯು ವಿಲ್ಲಿಂಗ್ ಟು ಅಕ್ಸೆಪ್ಟ್ SMS ಮೆಸೇಜಸ್ ಆ್ಯಂಡ್ ಫೋನ್ ಕಾಲ್ಸ್ ಫ್ರಮ್ ದ ಟೆಲರ್ಸ್ ಅಂತ ಇದೆ. ಎಸ್ ಅಂತಲೇ ಕೊಡಿ, ಅವ್ರ ಕಡೆಯಿಂದ ನಿಮಗೆ ಫೋನು ಮತ್ತು ಮೆಸೇಜಸ್ಸು ಬರುತ್ತೆ. ಕ್ಯಾನ್ ಯು ಪ್ಲೀಸ್ ಕನ್ಫರ್ಮ್ ದಟ್ ಯು ಆರ್ ದ 18 years ಆಫ್ ಏಜ್. ಎಸ್, ನಾವು 18 years ಅಂತಲೇ ಇದೆ. ಸೊ ನಿಮ್ಮ ಒಂದು ರೇಂಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ 18ಇಂದ 24 ವರ್ಷ ಇದೆ, 25ರಿಂದ ಈ ಥರ ಇದೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ವಾಟ್ ಈಸ್ ಯುವರ್ ಮದರ್ ಟಂಗ್ ಅಂತ ಇದೆ. ನಮ್ಮ ಒಂದು ಮದರ್ ಟಂಗ್ ಕನ್ನಡ ಇಲ್ಲಿಲ್ಲ, ಸೊ ಅದರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಲಿವ್ಡ್ ಇನ್ ಯುವರ್ ಕಂಟ್ರಿ ಅಂತ ಇದೆ. ನಾವು 3 years ಆ್ಯಂಡ್ 3 ವರ್ಷದಕ್ಕಿಂತ ಜಾಸ್ತಿನೇ ನಮ್ಮ ಒಂದು ಇಂಡಿಯಾದಲ್ಲಿ ನಾವಿದ್ದೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಸಮ್ ಟಾಸ್ಕ್ ಇನ್ ದಿಸ್ ರೋಲ್ ಇನ್ವಾಲ್ವ್ ಸೆನ್ಸಿಟಿವ್ ಅಡಲ್ಟ್ ಪೊಟೆನ್ಷಿಯಲಿ ಅಪ್ಸೆಂಟ್. ಸೊ ಇದು ನಮಗೆ ನಮ್ಮ ಒಂದು ಸೆಕ್ಯೂರಿಟಿನೇ ಇರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಡು ಯು ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ. ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್. ಅಲ್ಲಿ ನಿಮಗೆ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಆದಮೇಲೆ ಅಲ್ಲೇ ಒಂದು ಅಗ್ರಿಮೆಂಟ್ ಇರುತ್ತೆ, ನೀವು ನೋಡ್ಕೋಬೋದು. ಪ್ರತಿಯೊಂದು ಡೀಟೇಲ್ಸ್ನ ಎಂಟರ್ ಮಾಡಿರ್ತಾರೆ ಅಲ್ಲಿ. ಹ್ಯಾವ್ ಯು ಎವರ್ ಕರೆಂಟ್ಲಿ ಪ್ರೊಸೆಸಿಂಗ್ ಟ್ರೈಯಿಂಗ್ ರೇಟಿಂಗ್ ಅಕೌಂಟ್ ವಿತ್ ಅ ವೆಂಡರ್ ಅದರ್ ದೆನ್ ಟೆಲರ್ಸ್, ನೋ ಅಂತ ಹಾಕೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಡು ಯು ಅಕ್ಸೆಪ್ಟ್ ದ ಪೇಮೆಂಟ್ ಮೆಥಡ್ ಫಾರ್ ದಿಸ್ ರೋಲ್, ಪೇಪರ್ ಟಾಸ್ಕ್. ಎಸ್ ಅಂತ ಪೇ ಪರ್ ಟಾಸ್ಕ್ ಎಸ್ ಅಂತ ಹಾಕೋಣ. ಡು ಯು ಅಕ್ಸೆಪ್ಟ್ ದಟ್ ಯು ಮಸ್ಟ್ ರಿಜಿಸ್ಟರ್ಡ್ ಆಸ್ ಅ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ರೆಸ್ಪಾನ್ಸಿಬಲ್ ಪೇಮೆಂಟ್ ಆಫ್ ಯುವರ್ ಟಾಸ್ಕ್. ಎಸ್ ಅಂತ ಹಾಕೋಣ. ಸೊ ನೆಕ್ಸ್ಟ್ ಟೆಲರ್ಸ್ ಇಂಟರ್ನ್ಯಾಷನಲ್ ಫ್ರೀಕ್ವೆಂಟ್ಲಿ ಮಾನಿಟರ್ಸ್ ಅರೌಂಡ್ ಅವರ್ ಪ್ರೋಗ್ರಾಮ್ ಕಂಪ್ಲೈಂಟ್ಸ್. ಎನಿ ಎಕ್ಸಾಂಪಲ್ಸ್ ಆಫ್ ಮಿಸ್ಇಂಟರ್ಪ್ರಿಟೇಷನ್ ಆನ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಫ್ರಾಡ್ ಆ್ಯಂಡ್ ವಿಲ್ ರಿಸಲ್ಟ್ ಇನ್ ಟರ್ಮಿನೇಷನ್ ಆಫ್. ಸೊ ಏನಾದರೂ ಅವರು ಚೆಕ್ ಮಾಡ್ತಾರೆ, ಏನಾದರೂ ಫೇಕ್ ಅಂತ ಅನಿಸಿದರೆ ಫ್ರಾಡ್ ಅಂತ ಇದು ಮಾಡ್ತಾರೆ. ಸೊ ನಮ್ಮ ಈ ಒಂದು ಟರ್ಮ್ಸ್ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಯುವರ್ ವರ್ಕ್ ಆನ್ ದಿಸ್ ಪ್ರೋಗ್ರಾಮ್ ಮಸ್ಟ್ ಬಿ ಆನ್ ಇಂಡಿವಿಜುವಲ್ ನೇಚರ್ ಇನ್ ಪ್ರೈವೇಟ್ ಅಂತ ಇದೆ. ಎಸ್ ಅಂತ ಹಾಕೋಣ. ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ. ದ ಯೂಸ್ ಆಫ್ VPNs, ಪ್ರಾಕ್ಸಿ ಸರ್ವಿಸ್, IP ಅನ್ಬ್ಲಾಕ್ಸ್, ಹಾಸ್ಟಿಂಗ್ ಸರ್ವಿಸ್ ಆರ್ ಎನಿ ಸಾಫ್ಟ್ವೇರ್ ದಟ್ ಮೇ ರೂಟ್ ಯುವರ್ ಇಂಟರ್ನೆಟ್ ಟ್ರಾಫಿಕ್ ಔಟ್ಸೈಡ್ ಆಫ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಇದೆ. ಓಕೆ ನೋಡಿ, ಯುವರ್ ಅಪ್ಲಿಕೇಶನ್ ಈಸ್ ಬೀಯಿಂಗ್ ರಿವ್ಯೂಡ್. ನಮ್ಮ ಒಂದು ಅಪ್ಲಿಕೇಶನ್ ರಿವ್ಯೂ ಅಲ್ಲಿದೆ. ಥ್ಯಾಂಕ್ ಯು ಫಾರ್ ಸ್ಟಾರ್ಟಿಂಗ್ ಆ್ಯನ್ ಅಪ್ಲಿಕೇಶನ್ ಫಾರ್ ಆನ್ಲೈನ್ ಡೇಟಾ ಅನಲಿಸ್ಟ್ ಕನ್ನಡ. ದೇರ್ ಆರ್ ನೋ ಫ್ಯೂಚರ್ ಸ್ಟೆಪ್ಸ್ ಫಾರ್ ಅಟ್ ದಿಸ್ ಟೈಮ್. ಇಫ್ ದೇರ್ ಈಸ್ ಎನಿ ಮಿಸ್ಸಿಂಗ್ ಫ್ರಮ್ ಯುವರ್ ಅಪ್ಲಿಕೇಶನ್ ರೆಪ್ರೆಸೆಂಟೇಟಿವ್ ವಿಲ್ ರೀಚ್ ಔಟ್ ಯು ಕಾಂಟ್ಯಾಕ್ಟ್. ಸೊ ಈಗ ನೆಕ್ಸ್ಟು ಏನೂ ಇಲ್ಲ, ನಮ್ಮದು ಏನಾದರೂ ಡಾಕ್ಯುಮೆಂಟ್ಸು ಮತ್ತೊಂದು ಏನಾದ್ರು ಮಿಸ್ ಆಗಿದ್ದರೆ ಅವರ ರೆಪ್ರೆಸೆಂಟೇಟಿವ್ ಕಾಲ್ ಮಾಡ್ತಾರೆ, ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ದಂಗೆ ಆಯಿತು. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ನ ಓಪನ್ ಮಾಡಿ ಟೆಲರ್ಸ್ ಡಿಜಿಟಲ್ ಅಂತ ಸರ್ಚ್ ಮಾಡಿದರೆ ಮೊದಲನೇ ವೆಬ್ಸೈಟೇ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಓಪನ್ ಆದ ತಕ್ಷಣ ನಿಮ್ಮ ಒಂದು ರೈಟ್ ಸೈಡಲ್ಲಿ ಕೆರಿಯರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಮ್ ಫಿಲ್ಟರ್ನ ಮಾಡ್ಕೋಬೇಕು. ಫಿಲ್ಟರ್ನ ಮಾಡ್ಕೋಬೇಕಾದ್ರೆ ಅಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣವೇ ನೆಕ್ಸ್ಟ್ ಪ್ರೋಸೆಸ್ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿಯಾಗಿ ಅಪ್ಲೈ ಮಾಡಿ. ಥ್ಯಾಂಕ್ ಯು.